ಸತತ ಮೂರನೇ ವಾರ ಡಬಲ್ ಡಿಜಿಟ್ ಟಿಆರ್ಪಿ ನಂಬರ್ 1 ಸ್ಥಾನ ಪಡೆದ ಕರ್ಣ ಧಾರಾವಾಹಿ. ಕರ್ಣ ಧಾರಾವಾಹಿ ಕಿರಣ್ ರಾಜ್, ನಮ್ರತಾ ಗೌಡ, ಭವ್ಯ ಗೌಡ ಮತ್ತು ಇತರರ ನಟನೆಯಿಂದ ಸತತ 3 ವಾರಗಳಿಂದ ಟಿಆರ್ಪಿ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಡಬಲ್ ಡಿಜಿಟ್ ಟಿಆರ್ಪಿ ಸಾಧನೆ ಮಾಡಿರುವ ಈ ಧಾರಾವಾಹಿ ಕನ್ನಡ ಪ್ರೇಕ್ಷಕರ ಮನಗೆದ್ದಿದೆ. ಲಕ್ಷ್ಮೀ ನಿವಾಸ, ಅಣ್ಣಯ್ಯ, ಶ್ರಾವಣಿ ಸುಬ್ರಹ್ಮಣ್ಯ ಮುಂತಾದ ಧಾರಾವಾಹಿಗಳು ಸ್ಥಾನಗಳನ್ನ ಪಡೆದಿದೆ. ಕಿರಣ್ ರಾಜ್, ನಮ್ರತಾ ಗೌಡ, ಭವ್ಯ ಗೌಡ, ನಾಗಭರಣ ಹಾಗೂ ಮೊದಲಾದವರು ನಟಿಸಿರುವ ಕರ್ಣ ಧಾರಾವಾಹಿ ಸತತ 3ನೇ ವಾರ ಟಿಆರ್ಪಿಯಲ್ಲಿ ಮೊದಲ ಸ್ಥಾನ ಪಡೆದಿದೆ. ಈ 3 ವಾರ ಈ ಧಾರಾವಾಹಿಗೆ ಡಬಲ್ ಡಿಜಿಟಲ್ ಟಿಆರ್ಪಿ ಸಿಕ್ಕಿದೆ ಅನ್ನೋದು ವಿಶೇಷ. ಈ ಧಾರಾವಾಹಿಯನ್ನ ಕನ್ನಡ ಜನತೆ ಒಪ್ಪಿ ಮೆಚ್ಚಿದ್ದಾರೆ. ಹೀಗಾಗಿ ಟಿಆರ್ಪಿಯಲ್ಲಿ ಏರಿಕೆ ಕಂಡಿದೆ. ಕರ್ಣ ಧಾರಾವಾಹಿ ಕತೆ ಯಾವ ರೀತಿಯಲ್ಲಿ ಸಾಗುತ್ತದೆ ಎಂಬುದನ್ನ ಇನ್ನೂ ಕೂಡ ಊಹಿಸೋಕೆ ಆಗ್ತಿಲ್ಲ. ಕರ್ಣನ ಪಾತ್ರದಲ್ಲಿರೋ ಕಿರಣ್ ರಾಜ್ ವೈದ್ಯನಾದ್ರೆ, ನಿಧಿ ಪಾತ್ರದಲ್ಲಿ ಭವ್ಯ ಗೌಡ ವೈದ್ಯ ವಿದ್ಯಾರ್ಥಿನಿ ಪಾತ್ರದಲ್ಲಿದ್ದಾರೆ. ಇವರ ಮಧ್ಯೆ ಪ್ರೀತಿ ಮೂಡಿರುತ್ತದೆ. ಆದ್ರೆ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ವಿವಾಹ ಆಗೋದು ನಮ್ರತಾ ಗೌಡನನ್ನ ಎನ್ನುವ ಊಹೆ ಪ್ರೇಕ್ಷಕರನ್ನು. ಸದ್ಯ ಈ ಧಾರಾವಾಹಿ ಒಳ್ಳೆಯ ಟಿಆರ್ಪಿ ಪಡೆದುಕೊಂಡಿದೆ. ಸತತ 3 ವಾರಗಳಿಂದ ಈ ಧಾರಾವಾಹಿ 10+ ಟಿಆರ್ಪಿ ಪಡೆದುಕೊಳ್ಳುತ್ತಿದೆ. ಜನರು ಧಾರಾವಾಹಿಗೆ ಎಷ್ಟು ಪ್ರೀತಿ ತೋರಿಸುತ್ತಿದ್ದಾರೆ ಎಂಬುದಕ್ಕೆ ಇದು ಒಂದು ಸಾಕ್ಷಿ ಅಂತ ಹೇಳ್ಬೋದು.